ವಂಚಕಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಸಿಡಿಆರ್ ವಿಚಾರಕ್ಕೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೊಂದು ಕಡೆ ಸಾಲು ಸಾಲು ವಂಚನೆಯ ಪ್ರಕರಣಗಳು. ಇದರ ನಡುವೆ ಐಟಿಗೆ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ. ಹೈಫೈ ಐಶ್ವರ್ಯಾಳ ಆಸ್ತಿಯನ್ನು ಪರಿಶೀಲಿಸಬೇಕು ಅಂತ ಹೇಳಿ ಐಟಿಗೆ ಪತ್ರ ರವಾನೆಯಾಗಿದೆ. ಐಶ್ವರ್ಯ ಮನೆಯಲ್ಲಿ ಸಿಕ್ಕಿತ್ತು ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ, ಐಷಾರಾಮಿ ಕಾರುಗಳು. ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 70 ಕೋಟಿ ರೂಪಾಯಿ ಅಷ್ಟು ಹಣದ ಟ್ರಾನ್ಸಾಕ್ಷನ್ ಆಗಿತ್ತು. ದಾಖಲೆಗಳು ಸಿಕ್ಕಿರುವ ಬಗ್ಗೆ ಈಗ ಐಟಿಗೆ ಪತ್ರವನ್ನು ಬರೆದಿದ್ದಾರೆ ಪೊಲೀಸರು. ಆ ಪತ್ರದಲ್ಲಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ವಂಚನೆಯ ಕೇಸ್ ತನಿಖೆ ಮಾಡಿದಂತಹ ಪೊಲೀಸರು ಈಗ ಐಟಿಗೆ ಬರೆದಿರುವಂತಹ ಪತ್ರ ಇದೆಯಲ್ಲ, ಇದು ಮತ್ತೊಂದು ಸಂಕಷ್ಟವನ್ನು ಐಶ್ವರ್ಯಾಳಿಗೆ ತಂದಿಡುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗಾಗಲೇ ವಂಚನೆ ಕೇಸ್ನಲ್ಲಿ ಸಾಲು ಸಾಲು ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹ ಐಶ್ವರ್ಯಾಗೆ ಪೊಲೀಸರು ಬರೆದಿರುವಂತಹ ಈ ಪತ್ರ, ಐಟಿಗೆ ಬರೆದಿರುವಂತಹ ಈ ಪತ್ರ ಹೇಗೆ ಹೊಸ ಸಂಕಷ್ಟವನ್ನು ತಂದಿಡಬಹುದು ಅಂತ ಹೇಳಿ? ಖಂಡಿತವಾಗಿಯೂ ಪ್ರೇಮ್, ಯಾಕೆಂದರೆ ಪ್ರಮುಖವಾಗಿ ಐಶ್ವರ್ಯ ಗೌಡ ಹಾಗೆ ವಿರುದ್ಧ ಸಾಕಷ್ಟು ವಂಚನೆಯ ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಸಾಕಷ್ಟು ವಂಚನೆ ಪ್ರಕರಣಗಳನ್ನು ತನಿಖೆ ಮಾಡ್ತಾ ಇರೋಂಥ ಪೊಲೀಸರಿಗೆ ಸಾಕಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಯಾಕೆಂದರೆ 70 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಮತ್ತು 28 ಕೆಜಿಯಷ್ಟು ಬೆಳ್ಳಿ, ಜೊತೆಗೆ ಸರಿಸುಮಾರು 2 ಕೆಜಿಯಷ್ಟು ಚಿನ್ನಾಭರಣ, ಇದೆಲ್ಲದರ ಬಗ್ಗೆಯೂ ಕೂಡ ಅವರಿಗೆ ಮಾಹಿತಿಗಳು ಸಿಕ್ಕಿದ್ದಾವೆ. ಆಕೆಯ ಮನೆಯನ್ನು ಶೋಧನೆಯನ್ನು ಮಾಡಿದ್ರು, ಜೊತೆಗೆ ಆಕೆಯ ಬ್ಯಾಂಕ್ ಅಕೌಂಟ್ಗಳನ್ನು ಪರಿಶೀಲನೆಯನ್ನು ಮಾಡಿದ್ರು, ಜೊತೆಗೆ ಆಕೆ ಕೆಲವೊಂದು ವಿಚಾರಗಳು, ಸಿಡಿಆರ್ ವಿಚಾರಗಳು, ಇವೆಲ್ಲ ಕೂಡ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಟ್ರಾನ್ಸಾಕ್ಷನನ್ನು ನಡೆದಿರುವಂಥದ್ದು ಅಂದರೆ ಸರಿಸುಮಾರು 2-3 ತಿಂಗಳ ಒಳಗಾಗಿ 70 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ನಡೆದಿದೆ. 70 ಕೋಟಿಯಷ್ಟು ಟ್ರಾನ್ಸಾಕ್ಷನನ್ನು ನಡೆಸಲಿಕ್ಕೆ ಅಸಾಧ್ಯವಾದ ಮಾತು. ಯಾಕೆಂದರೆ ಅದು ಬೇನಾಮಿ ಹಣ ಆಗಿರಬೇಕು ಅಥವಾ ಬೇರೆ ಯಾರಾದರೂ ಹಣವನ್ನು ಈ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಮಾಡಿರ್ಬೋದು. ಆ ಹಿನ್ನೆಲೆಯಲ್ಲಿ ಅದರ ತನಿಖೆಯನ್ನು ಮಾಡಿ ಅಂತೇಳಿ ಈಗ ಐಟಿ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆಯಲಾಗಿದೆ. ಬಹುತೇಕ ಈಗಾಗಲೇ ಮಾಹಿತಿಗಳು ಸಿಕ್ಕಿರೋ ಮಾಹಿತಿ ಪ್ರಕಾರ ಐಟಿ ಅಧಿಕಾರಿಗಳು ಐಶ್ವರ್ಯ ಗೌಡಗೆ ಸಮನ್ಸನ್ನು ಕೂಡ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬಹುತೇಕ ಮುಂದಿನ ವಾರದ ಒಳಗಾಗಿ ಐಟಿ ಅಧಿಕಾರಿಗಳ ಕಾರ್ಯಾಚರಣೆ ಕೂಡ ಮುಂದುವರಿಯುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕೆಂದರೆ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು, ಅದರ ಬಗ್ಗೆ ಒಂದು ಹೇಳಿಕೆಗಳನ್ನು ಐಶ್ವರ್ಯ ಗೌಡ ದಾಖಲನ್ನು ಮಾಡ್ಕೊಳ್ಬೇಕಾಗ್ತದೆ. ದಾಖಲನ್ನು ಮಾಡಿದ ಬಳಿಕ ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನು ಮಾಡಬೇಕಾದಂಥದ್ದು. ಸದ್ಯಕ್ಕೆ ಪೊಲೀಸರಿಗೆ ಇರುವಂಥ ಅವಕಾಶಗಳು ಕೇವಲ ವಂಚನೆ ಪ್ರಕರಣವನ್ನು ತನಿಖೆಯನ್ನು ಮಾಡುವಂಥದ್ದು. ಆದರೆ ಈ ರೀತಿಯಲ್ಲಿ ಆದಾಯ ತೆರಿಗೆ ವಂಚನೆ ಪ್ರಕರಣ ಏನಿತ್ತು ಅದನ್ನು ಐಟಿ ಅಧಿಕಾರಿಗಳೇ ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಈಗ ಐಟಿ ಅಧಿಕಾರಿಗಳು ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಕಾರ್ಯಾಚರಣೆಯನ್ನು ಮತ್ತು ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.